ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ಗ್ರಾಮದಲ್ಲಿ ವಿಜಯದಶಮಿ ದಿನ ವಿಶೇಷ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಮೈಸೂರು ಜಂಬೂ ಸವಾರಿ ಬನ್ನಿಮಂಟಪ ತಲುಪಿದ ನಂತರ ಗ್ರಾಮಸ್ಥರು ತಮ್ಮದೇ ರೀತಿಯಲ್ಲಿ ದಸರಾ ಆಚರಣೆಯನ್ನು ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವರ ಮೂರ್ತಿಯನ್ನ ಕುದುರೆಯ ಆಕಾರದ ಮೂರ್ತಿಯ ಮೇಲೆ ಪ್ರತಿಷ್ಠಾಪಿಸಿ ಮೆರವಣಿಗೆಯಲ್ಲಿ ಸಾಗಿಸುವುದು ವಿಶಿಷ್ಟ ಪದ್ಧತಿ. ಈ ಮೆರವಣಿಗೆಯಲ್ಲಿ ಗ್ರಾಮದ 5 ಸಮುದಾಯದವರು ಒಂದಾಗಿ ಸೇರುತ್ತಾರೆ. ಇದು ಗ್ರಾಮದಲ್ಲಿ ಏಕತೆ, ಸಹಕಾರ ಹಾಗೂ ಧಾರ್ಮಿಕ ಭಾವನೆಯನ್ನು ಬಲಪಡಿಸುವ ಸಂಕೇತವಾಗಿದೆ. ಮೆರವಣಿಗೆಯಲ್ಲಿಯೇ ಚಿಕ್ಕಾಟಿ ಗ್ರಾಮದ ಜನಪ್ರಿಯ ದೇವತೆ ಚಾಮುಂಡೇಶ್ವರಿ ಸ್ವರೂಪಿಯಾದ ಶಂಕುಲಮ್ಮ ತಾಯಿಯವರ ಮೂರ್ತಿಯನ್ನು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಳಿಸಲಾಗುತ್ತದೆ. ಹೀಗೆ ದೈವಿಕ ಶಕ್ತಿಗಳು ಮತ್ತು ಸಂಪ್ರದಾಯಗಳು ಒಂದೇ ವೇದಿಕೆಯಲ್ಲಿ ಬೆಸೆದು ಗ್ರಾಮದ ಸಾಂಸ್ಕೃತಿಕ ವೈಭವವನ್ನು ತೋರುತ್ತವೆ. ಈ ಆಚರಣೆ ಹಿಂದೆ ಇತಿಹಾಸದ ನೆನಪು ಅಡಗಿದೆ. ಚಿಕ್ಕಾಟಿ ಪ್ರದೇಶವನ್ನ ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದ ಕಾಲದಲ್ಲಿ ವಿಜಯದಶಮಿ ದಿನವನ್ನ ಯುದ್ಧ ವಿಜಯದ ಸಂಕೇತವಾಗಿ ಗುರುತಿಸಲಾಗುತ್ತಿತ್ತು. ಅವರು ದೇವರ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ಸಾಗಿಸಿ ವಿಜಯೋತ್ಸವದ ಪ್ರತೀಕವಾಗಿ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಆ ಸಂಪ್ರದಾಯವು ಇಂದಿಗೂ ಜೀವಂತವಾಗಿ ಮುಂದುವರಿಯುತ್ತಿದ್ದು ಗ್ರಾಮಸ್ಥರಿಗೆ ಹೆಮ್ಮೆಯ ವಿಷಯವಾಗಿದೆ. ಈ ಮೆರವಣಿಗೆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಭಕ್ತಿ, ಹರ್ಷ ಮತ್ತು ಸಂಭ್ರಮ ತುಂಬಿಕೊಂಡಿರುತ್ತದೆ. ಜನರು ಪಾರಂಪರಿಕ ವಾದ್ಯಗಳು, ಗ್ರಾಮ ದೇವತೆಗಳ ಆರಾಧನೆಯೊಂದಿಗೆ ಭಾಗವಹಿಸುತ್ತಾರೆ. ಹೀಗಾಗಿ ಚಿಕ್ಕಾಟಿ ಗ್ರಾಮದಲ್ಲಿ ದಸರಾ ಕೇವಲ ಹಬ್ಬವಲ್ಲದೆ ಏಕತೆ, ಧಾರ್ಮಿಕ ನಂಬಿಕೆ ಮತ್ತು ಇತಿಹಾಸದ ನೆನಪುಗಳನ್ನು ಜೀವಂತವಾಗಿಡುವ ಸಂಪ್ರದಾಯವಾಗಿ ಉಳಿದಿದೆ.